ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಕುತೂಹಲ ಕೆರಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ. ನಾಳೆಯಿಂದ ದೇಶದಲ್ಲಿ ಜಿಎಸ್ಟಿ 2.0 ಜಾರಿಗೆ ಬರಲಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಂಜೆ 5 ಗಂಟೆಗೆ ಭಾಷಣ ಮಾಡ್ತಾರೆ. ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ದೇಶದ ಜನರಿಗೆ ಮೋದಿ ಮಹತ್ವದ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ. ಹಲವು ವಸ್ತುಗಳ ದರ ಇಳಿಕೆಯ ಬಗ್ಗೆಯೂ ಕೂಡ ಮೋದಿ ಮಾತನಾಡಲಿದ್ದಾರೆ. 5% ಹಾಗೂ 18% ಜಿಎಸ್ಟಿಗೆ ಇಳಿಸಿರೋದ್ರ ಬಗ್ಗೆ ಮೋದಿ ಭಾಷಣದಲ್ಲಿ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಹಿಂದೆ 4 ಜಿಎಸ್ಟಿ ಸ್ಲ್ಯಾಬ್ಗಳಿತ್ತು. ಆದ್ರೆ ಇನ್ನು ಮುಂದೆ ಅಂದ್ರೆ ನಾಳೆಯಿಂದ ಬರೀ 2 ಸ್ಲ್ಯಾಬ್ ಜಿಎಸ್ಟಿ ಮಾತ್ರ ಇರುತ್ತೆ. ನಾಳೆಯಿಂದ 12% ಹಾಗೆ 28% ಜಿಎಸ್ಟಿ ಸ್ಲ್ಯಾಬ್ ಇರೋದಿಲ್ಲ. ಕೇವಲ 2 ಸ್ಲ್ಯಾಬ್ಗಳು ಮಾತ್ರ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದಸರಾ ದೀಪಾವಳಿಗೆ ನಾನು ಡಬಲ್ ಗಿಫ್ಟ್ ಅನ್ನ ಕೊಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಹೇಳಿದ್ರು, ಅದರಂತೆಯೇ ಇದೀಗ ಜಿಎಸ್ಟಿಯಲ್ಲಿ ಇಳಿಕೆ ಮಾಡಿರೋದು ದಸರಾ ಹಾಗೆಯೇ ದೀಪಾವಳಿಗೆ ಗಿಫ್ಟ್ ಅನ್ನೇ ಕೊಟ್ಟಂತಾಗಿದೆ. ದೇಶಕ್ಕೆ ಭರ್ಜರಿ ಕೊಡುಗೆಯನ್ನ ಕೊಟ್ಟಿರೋ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. 5 ಗಂಟೆಗೆ ಇವತ್ತು ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದು ಸಾಕಷ್ಟು ಕುತೂಹಲ ಇದೆ. ಏನ್ ಮಾತಾಡ್ತಾರೆ, ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಈಗಾಗಲೇ ಶಾಂಪೂ ಆಗಿರ್ಬೋದು, ಟೂತ್ ಪೇಸ್ಟ್ ನಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಹಾಗೆಯೇ ಆಟೋಮೊಬೈಲ್ಸ್ ವರೆಗೂ ವಿವಿಧ ವಸ್ತುಗಳ ಮೇಲಿನ ಜಿಎಸ್ಟಿ ದರ ಇಳಿಕೆಯಾಗಲಿದೆ. ಈ ಮೊದಲು 18% ಹಲವು ವಸ್ತುಗಳ ಜಿಎಸ್ಟಿ ದರವನ್ನ 5% ಈಗ ಇಳಿಸಲಾಗಿದೆ. ಇನ್ನೂ ಕೆಲವು ವಸ್ತುಗಳಿಗೆ 0% ಜಿಎಸ್ಟಿಯನ್ನ ಘೋಷಣೆ ಮಾಡಲಾಗಿದೆ. ಇದು ಮಧ್ಯಮ ವರ್ಗದ ಕುಟುಂಬಗಳ ಜೇಬಿನ ಭಾರವನ್ನ ಗಣನೀಯವಾಗಿ ತಗ್ಗಿಸಲಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಾಗಿರ್ಬೋದು, ರೈತರಾಗಿರ್ಬೋದು, ಹಾಗೆಯೇ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ವಿಶೇಷ ರಿಯಾಯಿತಿಗಳು ದೊರೆಯಲಿದೆ. ಇದರಿಂದ ಎಲ್ಲಾ ವರ್ಗದ ಜನರಿಗೂ ಅನುಕೂಲ ಆಗಲಿದೆ. ಇನ್ನು ಯಾವ್ಯಾವ್ದ್ರ ದರ ಕಡಿಮೆ ಆಗುತ್ತೆ ಅನ್ನೋದ್ರ ಒಂದಷ್ಟು ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡೋದಾದ್ರೆ, ಶಾಂಪೂ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಲ್ಯಾಕ್ಮೆ ಕಾಂಪ್ಯಾಕ್ಟ್ ಕ್ರೀಮ್ ಆಗಿರ್ಬೋದು, ಹಾರ್ಲಿಕ್ಸ್ ಆಗಿರ್ಬೋದು, ಬೂಸ್ಟ್, ಬ್ರೂ ಕಾಫಿ, ನೆಸ್ಕೆಫೆ ದರ ಕಡಿಮೆ ಆಗುತ್ತೆ. ಹಾಗೇನೆ KMF ನ ತುಪ್ಪ, ಬೆಣ್ಣೆ, ಪನೀರ್ ಹಾಗೇನೆ ಗುಡ್ ಲೈಫ್ ಹಾಲಿನ ದರ ಇವೆಲ್ಲವೂ ಕೂಡ ಕಡಿಮೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಒಂದು ದೇಶದ ಜನರಿಗೆ ಒಂದು ರೀತಿಯ ಖುಷಿ ವಿಚಾರ ಇದು. ಕಾರಣ ಈಗಾಗಲೇ ದರ ಏರಿಕೆಯಿಂದ ಬೇಸತ್ತಿದ್ದ ಜನರಿಗೆ ಇದೀಗ ದರ ಇಳಿಕೆ ಆಗ್ತಾ ಇರೋದು. ಜಿಎಸ್ಟಿಯಲ್ಲಿ ಕಡಿಮೆ ಆಗಿರೋದ್ರಿಂದ, ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಇದು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ನಿಟ್ಟುಸಿರು ಬಿಡುವ ಹಾಗಾಗಿದೆ.